Hello dear students, welcome back to Sajjan Biology classes. ನಾವು ಇವತ್ತಿನ ಒಂದು ಸೆಷನ್ ಒಳಗಡೆ ಇನ್ಹೆರಿಟೆನ್ಸ್ ಆಫ್ 2 genes ಅಂತ ಕರೀತಾ ಇದೀವಿ. ಇದನ್ನ ಇನ್ನೊಂದು ಹೆಸರಲ್ಲಿ ಡೈಹೈಬ್ರಿಡ್ ಕ್ರಾಸ್ ಅಂತಾನೂ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಕಾನ್ಸೆಪ್ಟ್. ನಿಮ್ಮ ಥಿಯರಿಗೆ ಇರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಡಿಫ್ರೆಂಟ್ ಕ್ವೆಶ್ಚನ್ಸ್ನ ಫ್ರೇಮ್ ಮಾಡಿ ಅನಾಲಿಟಿಕಲ್ ಕ್ವೆಶ್ಚನ್ಸ್ಗಳನ್ನು ಫ್ರೇಮ್ ಮಾಡಿ ಇದ್ರ ಮೇಲೆ ಕೇಳ್ತಾರೆ. ಥಿಯರಿಗೆ 2 ಸಾರಿ ಬಂದಿದೆ ನಿಮ್ಮ ಎಕ್ಸಾಮ್ಸ್ಗೆ. ಪ್ಲೀಸ್ ಲಿಸನ್ ಕೇರ್ಫುಲಿ ಅಬೌಟ್ ದಿಸ್ ಕಾನ್ಸೆಪ್ಟ್. ಸೊ ಲೆಟ್ ಅಸ್ ಡಿಸ್ಕಸ್ ದೆನ್. ನಮಗೆ ಡೈಹೈಬ್ರಿಡ್ ಕ್ರಾಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಟರ್ಮಿನಾಲಜೀಸ್ಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ನಾನು ನಿಮ್ಗೆ ಮಾಡಿದ್ದೆ. ಡೈಹೈಬ್ರಿಡ್ ಕ್ರಾಸ್ ಈಸ್ ನಥಿಂಗ್ ಬಟ್ ಎನಿ ಪ್ಲಾಂಟ್ ಆರ್ animal which is obtained by crossing between 2 homozygous individuals which are differing in 2 characters. ಇದಕ್ಕೆ ನಾವು ಡೈಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಯು ಕ್ಯಾನ್ ಲುಕ್ ಹಿಯರ್ ಇನ್ ದ ಕಾನ್ಸೆಪ್ಟ್ ದ ಇನ್ಹೆರಿಟೆನ್ಸ್ ಆಫ್ 2 gene ಒಳಗಡೆ ಏನು ಮಾಡ್ತಾನೆ ಮೆಂಡಲ್ ಆಸ್ ಸೆಲೆಕ್ಟೆಡ್ ದ 2 ಕ್ಯಾರೆಕ್ಟರ್ ಇರ್ತಕ್ಕಂಥ ಒಂದು ಹೋಮೋಸೈಗಸ್ ಇಂಡಿವಿಜುವಲ್ಸನ್ನು ಸೆಲೆಕ್ಟ್ ಮಾಡ್ತಾನೆ. ಒಂದು ಮೇಲಲ್ಲಿ ರೌಂಡ್ ಅನ್ನೋದಂತಕ್ಕಂಥದ್ದು ಒಂದು ಕ್ಯಾರೆಕ್ಟ್ರು ಮತ್ತು ಯೆಲ್ಲೋ ಅಂತಕ್ಕಂಥದ್ದು ಇನ್ನೊಂದು ಕ್ಯಾರೆಕ್ಟ್ರು. 2 ಕ್ಯಾರೆಕ್ಟರ್ ಇರತಕ್ಕಂಥ ಒಂದು ಹೋಮೋಸೈಗಸ್ ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡ್ತಾನೆ. ಇನ್ನೊಂದು ಹೋಮೋಸೈಗಸ್ ಇಂಡಿವಿಜುವಲ್ಸ್ ದಟ್ ಈಸ್ ಒನ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ರಿಂಕಲ್ ಆ್ಯಂಡ್ ಅನದರ್ ಕ್ಯಾರೆಕ್ಟರ್ ಇಸ್ ಕಾಲ್ಡ್ ಎ ಗ್ರೀನ್. 2 ಕ್ಯಾರೆಕ್ಟರ್ ಇರ್ತಕ್ಕಂಥ ಹೋಮೋಸೈಗಸ್ ಇಂಡಿವಿಜುವಲ್ಸನ್ನ ಕ್ರಾಸ್ ಮಾಡಿದಾಗ ನಮಗೆ F1 ಜನ್ರೇಷನಲ್ಲಿ ಏನು ಸಿಗುತ್ತೆ ಮತ್ತು F2 ಜನ್ರೇಷನಲ್ಲಿ ಏನು ಸಿಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ರತಿ ಸಾರಿ ಮೋನೋಹೈಬ್ರಿಡ್ ಕ್ರಾಸಲ್ಲಿ ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಕ್ರಾಸ್ ಮಾಡಿದಾಗ F1 ಜನ್ರೇಷನಲ್ಲಿ ಸಿಕ್ಕಿರತಕ್ಕಂಥ ರಿಸಲ್ಟ್ ಏನು, ಯಾವುದಾದ್ರೂ ಒಂದು ಪೇರೆಂಟಿನ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಪ್ರೆಸ್ ಆಗ್ತಾ ಇತ್ತು. ಬಟ್ 2 ಪೇರೆಂಟ್ಸಿನ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿದ್ದಲ್ಲಿ F2 ಜನ್ರೇಷನಲ್ಲಿ. ಅದೇ ಥರದ ರೇಷಿಯೋಗಳು ಜಿನೋಟೈಪ್ ಮತ್ತು ಫಿನೋಟೈಪ್ ಏನು ಸಿಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋಣ. ಹಂಗಂದರೆ ಇಲ್ಲಿ ಫಿನೋಟೈಪ್ ರೌಂಡ್ ಎಲ್ಲೋ ರಿಂಕಲ್ಡ್ ಗ್ರೀನ್ ಆಯಿತು. ಅದೇ ಥರ ನಾವು ಜಿನೋಟೈಪ್ ಏನಂತ ತಗೊಳ್ತೀವಿ, ಕ್ಯಾಪಿಟಲ್ ಆರ್ ಈಸ್ ನಥಿಂಗ್ ಬಟ್ ಅ ರೌಂಡ್ ಆ್ಯಂಡ್ ಸ್ಮಾಲ್ ವೈ ಈಸ್ ನಥಿಂಗ್ ಬಟ್ ಅ ಯೆಲ್ಲೋ ಆ್ಯಂಡ್ ಸ್ಮಾಲ್ ಆರ್ ಈಸ್ ಕಾಲ್ಡ್ ಅ ರಿಂಕಲ್ಡ್ ಆ್ಯಂಡ್ ಸ್ಮಾಲ್ ವೈ ಈಸ್ ಕಾಲ್ಡ್ ಅ ಗ್ರೀನ್ ಕಲರ್. ಆ್ಯಂಡ್ ವೇರ್ ದಟ್ ಕ್ಯಾಪಿಟಲ್ ಆರ್ ಇಟ್ ರೆಪ್ರೆಸೆಂಟ್ಸ್ a dominant character, means it denotes a round, and yellow it denotes the yellow, and where the small r it denotes the wrinkle, and where small y it denotes a green color. Okay, ಹಂಗಂದರೆ ಕ್ಯಾಪಿಟಲ್ ಆರ್ ಮತ್ತು ಕ್ಯಾಪಿಟಲ್ ವೈ ಅಂದರೆ ರೌಂಡ್ ಮತ್ತು ಯೆಲ್ಲೋ ಅಂತಕ್ಕಂಥ ಇವೆರಡು ಕ್ಯಾರೆಕ್ಟರ್ಗಳು ಡಾಮಿನೆಂಟ್ ಕ್ಯಾರೆಕ್ಟರ್ಗಳು. ಇವುಗಳ ಮೇಲೆ ಡಾಮಿನೇಟ್ ಆದಾಗ ಸೊ ದೇ ಎಕ್ಸ್ಪ್ರೆಸಸ್ ದೇರ್ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಇಟ್ ಈಸ್ ರೌಂಡ್ ಆ್ಯಂಡ್ ಯೆಲ್ಲೋ ಈವನ್ ಇನ್ ದ ಪ್ರೆಸೆನ್ಸ್ ಆಫ್ ರಿಸೆಸಿವ್ ಜೀನ್ಸ್. ಸೊ ಅಟ್ ದ ಟೈಮ್ ಆಫ್ ಗ್ಯಾಮೆಟ್ ಫಾರ್ಮೇಷನಲ್ಲಿ ಏನಾಗುತ್ತೆ, ದೇ ಸೆಗ್ರಿಗೇಟ್ ಆರ್ ಸಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್. ಓಕೆ, ಏನಾಗ್ತದೆ ಅಂದರೆ ಈ ಪೇರ್ಸ್ಗಳು ಏನಾಗ್ತದೆ ಇಲ್ಲಿರ್ತದಲ್ಲ, ಸೊ ಅವು ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ದೇ ಸೆಗ್ರಿಗೇಟ್ ಆ್ಯಂಡ್ ಸಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್ ಎಟ್ ದ ಟೈಮ್ ಆಫ್ ಗ್ಯಾಮೆಟ್ ಫಾರ್ಮೇಷನ್. ಸೊ ಇಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಯಿತು. ಗ್ಯಾಮೆಟ್ ಫಾರ್ಮೇಷನ್ ಆದಮೇಲೆ ಏನಾಗುತ್ತೆ, ಹಿಯರ್ ಇಟ್ ಟೇಕ್ಸ್ ಪ್ಲೇಸ್ ದಿ ಫರ್ಟಿಲೈಜೇಷನ್. ಫರ್ಟಿಲೈಜೇಷನ್ ಆದಮೇಲೆ ಏನಾಗುತ್ತೆ, ಸೊ ಇಟ್ ಫಾರ್ಮ್ಸ್ ದಿ F1 ಜನ್ರೇಷನ್, ಸೊ ದಟ್ ವಿ ಗೆಟ್ ಕಾಲ್ಡ್ ಅನ್ ಅ ಹೈಬ್ರಿಡ್. ನಮಗೇನು ಸಿಕ್ತು F1 ಜನ್ರೇಷನ್ ಒಳಗೆ ಸಿಕ್ಕಿದ್ದು, ಸೊ ಇಟ್ ಇಸ್ ಕಾಲ್ಡ್ ಅನ್ ಹೈಬ್ರಿಡ್. ಹೈಬ್ರಿಡಲ್ಲಿ ಏನಿದೆ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಸೊ ಆಲ್ರೆಡಿ ಐ ಟೋಲ್ಡ್ ಯು ದ್ಯಾಟ್ capital R is a dominant and capital Y is a dominant character. So when they are present along with the recessive genes, even they expresses their dominant character itself. ಅಂದರೆ ಇದು ರೌಂಡ್ ಎಲ್ಲೋ ಕ್ಯಾರೆಕ್ಟರ್ನೇ ಎಕ್ಸ್ಪ್ರೆಸ್ ಮಾಡುತ್ತೆ. ಹಂಗಂದ್ರೆ ಈ ರಿಸೆಸಿವ್ ಕ್ಯಾರೆಕ್ಟರ್ಸ್ ಎಲ್ಲೋಯ್ತು ಅದನ್ನು ಸ್ಟಡಿ ಮಾಡೋದಕ್ಕೆ ನಾವು ಸೆಲ್ಫಿಂಗ್ ಮಾಡ್ತೀವಿ. ಸೆಲ್ಫಿಂಗ್ ಮಾಡಿದವಾಗ ನಾವೇನು ಮಾಡ್ತೀವಿ, F1 ಜನ್ರೇಷನಲ್ಲಿ ಸಿಕ್ಕಿಂತ ಹೈಬ್ರಿಡನ್ನು ನಾವು ಸೆಲ್ಫಿಂಗ್ ಮಾಡಿದಾಗ ಸೊ ವಿ ಈಸ್ ಟು ಗೆಟ್ ದೀಸ್ ಕೈಂಡ್ ಆಫ್ ಪೇರ್ ಆಫ್ ಅಲೀಲ್ಸ್. ಸೊ ಇವನ್ನ ತಗೊಂಡು ನಾವು ಕ್ರಾಸ್ ಮಾಡ್ತೀವಿ. ಸೊ ಹಿಯರ್ ಇಸ್ ಅ Punnett square. So you can look into the Punnett square here. So we have written that gametes here. So okay, ಇಲ್ಲಿ ಬರೆದಿದ್ದೀವಿ. ನಾವೀಗ ಕ್ರಾಸ್ ಮಾಡ್ತೀವಿ. ಕ್ರಾಸ್ ಮಾಡಿದಾಗ ನಮಗೆ ಈ ರೀತಿಯ ಜೀನೋಟೈಪ್ಗಳು ಸಿಗುತ್ತೆ. ಓಕೆ, ಜೀನೋಟೈಪ್ ಇದಾಯಿತು. ವಾಟ್ ಅಬೌಟ್ ದ ಫಿನೋಟೈಪ್? ಫಿನೋಟೈಪ್ ಅಂದಾಗ ನಾವು ರೇಷಿಯೋ ಬರಿಬೇಕಾಗುತ್ತೆ. ಯು ನೋ ಹೌ ಟು ರೈಟ್ ದಟ್. ಸೊ ಒನ್ಸ್ ಆಲ್ರೆಡಿ ಐ ಎಕ್ಸ್ಪ್ಲೇನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಹೇಗೆ ನಾವೆಲ್ಲ ಕ್ರಾಸ್ ಮಾಡ್ತೀವಿ ಅಂತ ಹೇಳಿ ಅಲ್ವಾ. ಸೊ ಇಲ್ಲಿ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂದಾಗ ಫಿನೋಟಿಪಿಕಲಿ ವಾಟ್ ಇಟ್ ಎಕ್ಸ್ಪ್ರೆಸಸ್ ನೋಡೋದಕ್ಕೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಆಫ್ ಕ್ಯಾರೆಕ್ಟರ್ ಹೇಗಿರುತ್ತೆ. ಈಗ ಕ್ಯಾಪಿಟಲ್ ವೈ ಅಂದರೆ ಆ ಪ್ಲಾಂಟಲ್ಲಿ ಏನಿರ್ತದೆ ಅಂದರೆ ರೌಂಡ್ ಯೆಲ್ಲೋ ಸೀಡ್ಸ್ಗಳಿರುತ್ತೆ. ಓಕೆ, ಅದೇ ಥರ ನಮ್ಗೆ ಸ್ಮಾಲ್ ವೈ ಅಂತ ಬಂತು ಅಂದರೆ ರಿಂಕಲ್ಡ್ ಗ್ರೀನ್ ಸೀಡ್ಸ್ ಇರುತ್ತೆ. ಓಕೆ, ಪ್ಲಾಂಟ್ ಒಳಗಡೆ ಇಲ್ಲಿ ನಾವು ಕ್ಯಾರೆಕ್ಟರ್ಸ್ಗಳನ್ನು
ಕ್ರಾಸ್ ಮಾಡಿದ ಮೇಲೆ ನಮಗೆ ಸಿಕ್ಕಿರ್ತಕ್ಕಂಥ ಜೀನೋಟೈಪ್ಸಲ್ಲಿ ಫಿನೋಟೈಪ್ ಏನು ಎಕ್ಸ್ಪ್ರೆಸ್ ಆಗುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಒಂದು ನಮ್ಗೆ ಎಷ್ಟು ಸಿಗುತ್ತೆ, 9 ಟೋಟಲಿ ದ 9 ಸ್ಪೀಸಸ್ ಏನು ಸಿಗುತ್ತೆ ನಮಗೆ ವಿಚ್ ಎಕ್ಸ್ಪ್ರೆಸಸ್ ದಿ ರೌಂಡ್ ಯೆಲ್ಲೋ ಕ್ಯಾರೆಕ್ಟರ್. ಯು ಕ್ಯಾನ್ ಸಿ ಹಿಯರ್ ದ 1 2 3 4 5 6 7 8 9 ಇವಿಷ್ಟನ್ನು ನೀವು ನೋಡ್ಬೋದು. ಇಲ್ಲಿ ಮಾರ್ಕ್ ಮಾಡಿದ್ದೀನಿಲ್ಲ. ಇವೆಲ್ಲ ಏನು ಎಕ್ಸ್ಪ್ರೆಸ್ ಮಾಡುತ್ತಂದರೆ ರೌಂಡ್ ವಾಟ್ ಯೆಲ್ಲೋ ಕ್ಯಾರೆಕ್ಟರ್. ನಾವು ಇದನ್ನೇ ನೀವು 10th ಒಳಗಡೆ ನೀವು ಸ್ಟಡಿ ಮಾಡಿಬಿಟ್ಟಿದ್ದೀರ ಹೆಂಗೆ ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿ. ಸೊ ಈ ರೀತಿ ಕ್ರಾಸ್ ಮಾಡಿ ನೆನ್ಪಿಟ್ಕೊಂಡಾಗ ಈ ಲೈನಲ್ಲಿ ಬರ್ತಕ್ಕಂಥವು ಎಲ್ಲವೂ ಏನಿರುತ್ತೆ ಅಂದರೆ ರೌಂಡ್ ಯೆಲ್ಲೋ ಕ್ಯಾರೆಕ್ಟರ್ಸ್ಗಳನ್ನೇ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್. ಸೊ RRYY ಅಂದರೆ ಸೊ ಆಲ್ ದೀಸ್ ವಿಚ್ ಕಮ್ಸ್ ಅಂಡರ್ ದೀಸ್ ಲೈನ್ಸ್ ಅವೆಲ್ಲ ಏನು ಮಾಡುತ್ತೆ, ರೌಂಡ್ ಯೆಲ್ಲೋ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅದಕ್ಕೆ ರೌಂಡ್ ಯೆಲ್ಲೋ ಎಷ್ಟಿದೆ, 9 ಇಂಡಿವಿಜುವಲ್ಸ್. ಓಕೆ, ಅಥವಾ 9 ಆಫ್ಸ್ಪ್ರಿಂಗ್ಸ್ ದೇ ಎಕ್ಸ್ಪ್ರೆಸಸ್ ದಿ ರೌಂಡ್ ಯೆಲ್ಲೋ ಕ್ಯಾರೆಕ್ಟರ್ಸ್. ವಾಟ್ ಅಬೌಟ್ ದಿ ರೌಂಡ್ ಗ್ರೀನ್ ಅಂತ ಕರಿತಾ ಇದ್ದೀವಿ. ಸೊ ರೌಂಡ್ ಗ್ರೀನ್ ಎಷ್ಟಿದೆ ಹಂಗಂದ್ರೆ ಇಲ್ಲಿ ಎಷ್ಟಿದೆ, 3 ಅಂತ ಬರೆದಿದ್ದೀವಿ. ಯು ಕ್ಯಾನ್ ಸಿ ದ ಕ್ಯಾಪಿಟಲ್ R ಇಟ್ ಎಕ್ಸ್ಪ್ರೆಸಸ್ ದಿ ರೌಂಡ್ ಆ್ಯಂಡ್ ಸ್ಮಾಲ್ y ಇಟ್ ಎಕ್ಸ್ಪ್ರೆಸಸ್ ದಿ ಗ್ರೀನ್. ಸೊ ಯು ಕ್ಯಾನ್ ಸಿ ಹಿಯರ್ ಓನ್ಲಿ ಯು ಗೋ ಥ್ರೂ ಬೈ ದಿ ಆರೋ ಮಾರ್ಕ್ಸ್. ಓಕೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆ, ರೌಂಡ್ ಗ್ರೀನ್ ಅಂಥದ್ದು ಇನ್ನೊಂದೆಲ್ಲಿದೆ. ಸೊ ಯು ಕ್ಯಾನ್ ಸಿ ಓನ್ಲಿ ಅಬ್ಸರ್ವ್ ದ ಆರೋ ಮಾರ್ಕ್ಸ್, ನಾಟ್ ಎ ಲೈನ್. ಓಕೆ, 1 2 3. ಸೊ ದೀಸ್ ಆರ್ ವಾಟ್ ರೌಂಡ್ ಗ್ರೀನ್. ಹಾಗಂದ್ರೆ ಹೌ ಮೆನಿ ಆರ್ ರಿಂಕಲ್ಡ್ ಯೆಲ್ಲೋ ಇದೆ. ಸೊ ರೆಸ್ಟ್ ಆಫ್ ದ ರಿಂಕಲ್ಡ್ ಯೆಲ್ಲೋ ಎಲ್ಲಿದೆ ಅಂತ ನೋಡೋಣ ಈಗ. ಸೊ ಇಟ್ ಈಸ್ ನಥಿಂಗ್ ಬಟ್ ನೀವು ಇಲ್ಲೇ ತಗೊಂಬಿಟ್ರೆ ಮುಗಿದೋಯ್ತು. 1 2 3. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ರಿಂಕಲ್ಡ್ green, sorry, wrinkled yellow. You can see small r it expresses the wrinkle and capital Y it expresses the yellow. Wrinkled yellow na ನಾವು 3 offsprings na ನೋಡಬಹುದು. ಕೊನೆಗೆ ಉಳಿದಿದ್ದು ಯಾವುದು, ಸ್ಮಾಲ್ r small y, so that is called an wrinkled green, that is remaining only 1. So this is we used to call as a phenotypic characters. ನಮಗೆ ರೇಷಿಯೋ ಎಷ್ಟು ಸಿಕ್ತು, 9:3:3:1 is a phenotypic ratio. What about the genotypic ratio? Genotypic ratio ಕ್ಯಾಲ್ಕುಲೇಟ್ ಮಾಡೋದು ಭಾಳ ಸಿಂಪಲ್. ಒಂದು ಇದ್ದಿದ್ದು ಇನ್ನೊಂದು ಥರ ಇರಬಾರ್ದು ಅಷ್ಟೇ. ಈಗ ಕ್ಯಾಪಿಟಲ್ R ಕ್ಯಾಪಿಟಲ್ Y ಅಂತಕ್ಕಂಥವೇ ಎಷ್ಟಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಬೇಕು. ಸೊ ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಥದ್ದು ಎಷ್ಟಿದೆ ಕ್ಯಾಪಿಟಲ್ R ಕ್ಯಾಪಿಟಲ್ Y ಅಂತಕ್ಕಂಥದ್ದು. ಸೊ 1 ಇದೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದಿಸ್ ಆರೋ ಮಾರ್ಕ್ ಅಗೇನ್. ಸೊ ಕ್ಯಾಪಿಟಲ್ R ಕ್ಯಾಪಿಟಲ್ Y ಸ್ಮಾಲ್ y ಅಂತಕ್ಕಂಥವು ಎಷ್ಟಿದ್ದಾವೆ, 2 ಇದ್ದಾವೆ. ಸೊ ದಿಸ್ ಇಸ್ 1:2:2. ನೆಕ್ಸ್ಟು 1 ಇದೆ. ಸೊ ಕ್ಯಾಪಿಟಲ್ R ಸ್ಮಾಲ್ y ಅಂತಕ್ಕಂಥ ಜೀನೋಟೈಪ್ ಎಷ್ಟಿದೆ, ಓನ್ಲಿ 1 ಇದೆ. ಸೊ ಹಾಗಾಗಿ ನಾವೇನು ಬರಿತೀವಿ, 1 ಬರಿತೀವಿ. ಸೊ ಆಮೇಲೆ ಕ್ಯಾಪಿಟಲ್ R ಕ್ಯಾಪಿಟಲ್ Y ಅಂತಕ್ಕಂಥವು ಎಷ್ಟಿದ್ದಾವೆ, ಯು ಕ್ಯಾನ್ ಸಿ ಅಗೇನ್ ಹಿಯರ್. ಸೊ 2 ಇದ್ದಾವೆ. ಸೊ ದ 2 ಈಸ್ ಓವರ್. ಆಮೇಲೆ ಕ್ಯಾಪಿಟಲ್ R ಕ್ಯಾಪಿಟಲ್ Y ಅಂತಕ್ಕಂಥವು ಈ ರೇಷಿಯೋದೊಳಗೆ ಕಾರ್ನರಿಂದ ನೋಡ್ಕೊಂಡ್ಬಿಟ್ರೆ ಸಿಗ್ಬಿಡುತ್ತೆ, 4 ಇದ್ದಾವೆ. ಓಕೆ, ಈ ಇದರಲ್ಲಿ. ಸೊ ಹಂಗಂದ್ರೆ ದಟ್ ಈಸ್ ನಥಿಂಗ್ ಬಟ್ 4. ನೆಕ್ಸ್ಟು ಎಷ್ಟಿದ್ದಾವೆ, ನೆಕ್ಸ್ಟ್ 2 ಅಂತ ಕೊಟ್ಟಿದ್ದಾನೆ. ಯಾವುದು 2, ಕ್ಯಾಪಿಟಲ್ R ಕ್ಯಾಪಿಟಲ್ Y ಅಂತಕ್ಕಂಥವು ಇಲ್ಲಿ ನೋಡ್ಬೋದು ಎಷ್ಟಿದ್ದಾವೆ, 2 ಇದ್ದಾವೆ. ಸೊ ಯು ಕ್ಯಾನ್ ರೈಟ್ 2. ಆ್ಯಂಡ್ ನೆಕ್ಸ್ಟು 1 ಅಂತ ಕೊಟ್ಟಿದ್ದಾನೆ. ಸ್ಮಾಲ್ r ಕ್ಯಾಪಿಟಲ್ Y ಅಂತಕ್ಕಂಥವು ಎಷ್ಟಿದ್ದಾವೆ, ಇಟ್ ಈಸ್ ಓನ್ಲಿ 1. ಸೊ ಹಾಗಾಗಿ ನಾವು 1 ಬರಿತೀವಿ. ಲಾಸ್ಟ್ ಸ್ಮಾಲ್ r ಕ್ಯಾಪಿಟಲ್ Y ಅಂತಕ್ಕಂಥವು ಎಷ್ಟಿದ್ದಾವೆ, ಸೊ ದೇರ್ ಆರ್ 2. ಸೊ 2 ಬರೆದಿದ್ದೀವಿ. ಲಾಸ್ಟ್ ಸ್ಮಾಲ್ y ಅನ್ನೋದು ಎಷ್ಟಿದೆ, ಸೊ ದಿಸ್ ಇಸ್ ವಾಟ್ 1. So this is the way of writing the offsprings of genotypes. This is the way. And after the observations of all these things by the Mendel, again he had given the law called the law of independent assortment. ಅದಕ್ಕೆ ನಾವು ಮೆಂಡಲ್ law of independent assortment ಅಂತ ಕರಿತೀವಿ. When a pair of factors which are differing in 2 characters, more than 2 characters, which are differing in more than 2 characters, brought together in a hybrid, they separate or segregate independently of each other at the time of gamete formation. So ಇಲ್ಲಿ any pair of factors ಅಂದ್ರೆ more than 2 characters that are brought together in a hybrid. So homozygous individuals ಏನಿದಾವೆ ಇಲ್ಲಿ, so they are having 2 characters, round ಮತ್ತು yellow, wrinkle ಮತ್ತು green. ಸೊ ಈ ರೀತಿ ಇರ್ತಕ್ಕಂಥ 2 ಕ್ಯಾರೆಕ್ಟರ್ಗಳನ್ನು ನಾವು ಹೈಬ್ರಿಡಲ್ಲಿ
ತಂದಾಗ ಹೈಬ್ರಿಡ್ ಫಾರ್ಮೇಷನ್ ಮಾಡಕ್ಕೆ ತಂದಾಗ ಏನಾಗ್ತದೆ ಅಂದರೆ ದೇ ಆರ್ ಸೆಗ್ರಿಗೇಟರ್ ಸಪರೇಟ್ ಇಂಡಿಪೆಂಡೆಂಟ್ಲಿ ಆಫ್ ಈಚ್ ಅದರ್. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಅನ್ನೋದ್ರಲ್ಲಿ ಒಂದು ಆರು ಮತ್ತು ಸ್ಮಾಲ್ ಕ್ಯಾಪಿಟಲ್ ವೈ ಅನ್ನೋದ್ರಲ್ಲಿ ಒಂದು ವೈ. ಸೊ ದೇ ಆರ್ ಇಂಡಿಪೆಂಡೆಂಟ್ಲಿ ಸಪರೇಟ್ ಈಚ್ ಅದರ್ ಎಟ್ ದ ಟೈಮ್ ಆಫ್ ಗ್ಯಾಮೆಟ್ ಫಾರ್ಮೇಷನ್. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸೊ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತಕ್ಕಂಥ ಡೆಫಿನೇಷನ್ ಕೂಡ ಭಾಳ ಇಂಪಾರ್ಟೆಂಟು. 2 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಆ್ಯಂಡ್ ಅದ್ರ ಜೊತೆಗೆ ನಾವು ಇಲ್ಲಿವರೆಗೂ ಏನೇನು ಡಿಸ್ಕಸ್ ಮಾಡ್ತಾ ಇರ್ತೀವಿ ಈ ಪಾರ್ಟಲ್ಲಿ, ಥಿಯರಿಟಿಕಲ್ ಪಾರ್ಟಲ್ಲಿ ಡಿಸ್ಕಸ್ ಮಾಡಿದ್ದನ್ನು ರೈಟಿಂಗ್ ವರ್ಡ್ಸಲ್ಲಿ ಬರೆದ್ರೆ ನಿಮಗೆ ಎಕ್ಸ್ಪ್ಲನೇಷನ್ನು ಮುಗಿದೋಗ್ತದೆ. ಸೊ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಎಕ್ಸಾಮ್ ಏನು ಅಂದರೆ ನೀವು ಕ್ರಾಸ್ ಮಾಡುವಾಗ ಕ್ಯಾರೆಕ್ಟರ್ಸ್ಗಳನ್ನು ಹೋಮೋಸೈಗಸ್ ಇಂಡಿವಿಜುವಲ್ ತೋರಿಸೋದು, 2ನೇದು F1 ಹೈಬ್ರಿಡನ್ನು ತೋರಿಸೋದು, 3ನೇದು ಪುನೆಟ್ ಸ್ಕ್ವೇರ್ ಬೋರ್ಡ್ ಕಂಪಲ್ಸರಿ ಹಾಕಬೇಕು, 4ನೇದು ನೀವು ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋ ಕಂಪಲ್ಸರಿ ಬರಿಬೇಕು. ಸೊ ಇಲ್ಲಿ ನಾವೇನೇನು ಮಾಡ್ತಾ ಇದ್ದೀವಿ ಪ್ರಾಬ್ಲಮ್ ಒಳಗಡೆ ಅನ್ನೋದನ್ನು ನೀವು ರೈಟಿಂಗ್ ವರ್ಡ್ಸಲ್ಲಿ ಬರೆದ್ರೆ ಯುವರ್ ವರ್ಕ್ ಈಸ್ ಓವರ್. ಓಕೆ, ನಿಮಗೆ ಮೋನೋ ಹೈಬ್ರಿಡ್ ಕ್ರಾಸ್ನು ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿದ್ದಾನೆ. ಇಟ್ ಇಸ್ ನಥಿಂಗ್ ಬಟ್ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್. ಆ್ಯಂಡ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತಕ್ಕಂಥದ್ದು ಬರೀ ಡೆಫಿನೇಷನ್ ಕೇಳಿದ್ದಾನೆ. ಆ್ಯಂಡ್ ಲಾ ಆಫ್ ಸೆಗ್ರಿಗೇಷನ್ ಅದನ್ನು ಡೆಫಿನೇಷನ್ಗೆ ಕೇಳ್ತಾರೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಬಿಟ್ಟರೆ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಆರ್ ಡೈಹೈಬ್ರಿಡ್ ಕ್ರಾಸ್ ಇದನ್ನು ಆಲ್ರೆಡಿ 2 ಸಾರಿ ಆ್ಯನ್ಯುವಲ್ ಎಕ್ಸಾಮಿಗೆ ಕೇಳಿದ್ದಾರೆ. ಸೊ ಯು ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್. ಆ್ಯಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ 1 ಸಾರಿ ಕೇಳಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ inheritance of 2 genes or a dihybrid cross. If do you have any doubts regarding this, you please drop your doubts and comments in a comment section. ನಾನು ನಿಮಗೆ ಖಂಡಿತವಾಗೂ ಏನೇ ಡೌಟ್ಸ್ಗಳಿದ್ರು ಕ್ವಶನ್ಗಳಿಗೆ ಆನ್ಸರ್ ಖಂಡಿತ ಮಾಡ್ತೀನಿ. Okay, and always you please remember that study for knowledge, not for marks. Take care. Bye.